ಇದು ಭಾರತದ ಸುಪ್ರಸಿದ್ಧವಾದ ಬೀಚ್. ಇಲ್ಲಿ ಸುತ್ತಾಡೋದಕ್ಕೆ ದೂರ ದೂರದಿಂದ ಪ್ರವಾಸಿಗರು ಬರ್ತಾರೆ ಮತ್ತೆ ದುಡ್ಡನ್ನ ನೀರಿನ ಹಾಗೆ ಖರ್ಚು ಮಾಡ್ತಾರೆ. ಆದರೆ ಈ ಮನುಷ್ಯನ ನೋಡ್ತಿದ್ದೀರಲ್ಲ, ಇವನಂತೂ ತುಂಬಾ ದೊಡ್ಡ ಕಂಜೂಸ್. ಕುಲ್ಫಿ ತಗೊಳ್ಳಿ, ಕುಲ್ಫಿ ಕುಲ್ಫಿ ತಗೊಳ್ಳಿ, ಕುಲ್ಫಿ. ಬಲೂನ್ನ ತಗೊಳ್ಳಿ, ಬಲೂನ್. ಬಲೂನ್ನ ತಗೊಳ್ಳಿ, ಬಲೂನ್. ಕಡ್ಲೆ ಕಡ್ಲೆ ಕಡ್ಲೆ, ಬಿಸಿ ಬಿಸಿ ಮಸಾಲೆ ಕಡ್ಲೆ. ಯಾರಿಗ್ ಬೇಕು? ಚಾಯ್ 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 ಚಾಯ್. ಕುಲ್ಫಿ ತಗೊಳ್ಳಿ, ಕುಲ್ಫಿ. ಕುಲ್ಫಿ ಬೇಕಾ ಅಣ್ಣ? ಇಲ್ಲಿಂದು ಸ್ಪೆಷಲ್ ಕುಲ್ಫಿ, ತಂಡ ತಂಡ ಕೂಲ್ ಕೂಲ್. ಇಲ್ಲ ಇಲ್ಲ, ಕುಲ್ಫಿ ತಿನ್ನೋದ್ರಿಂದ ಹಲ್ಲು ಹಾಳಾಗುತ್ತೆ. ಅದರಲ್ಲೂ ನಾನು ಹೋದ್ವಾರ ಅಷ್ಟೇ ಕುಲ್ಫಿ ತಿಂದಿದ್ದೀನಿ. ಕಂಜೂಸ್ ಇವನು. ಕಡ್ಲೆ ಕಡ್ಲೆ, ಬಿಸಿ ಬಿಸಿ ಕಡ್ಲೆ, ಬಿಸಿ ಬಿಸಿ ಕಡ್ಲೆ, ಮಸಾಲ್ ಕಡ್ಲೆ ತಗೊಂತೀರಾ ಅಣ್ಣ? ಇಲ್ಲ ಇಲ್ಲ, ಕಡ್ಲೆಕಾಯಿ ಅಂತೂ ಕುದುರೆ ತಿನ್ನುತ್ತೆ. ಕಡ್ಲೆ ತಿಂದ್ರೆ ಕುದುರೆ ಅಷ್ಟು ಶಕ್ತಿ ಬರುತ್ತೆ ಅಣ್ಣ. ಇರ್ಲಿ ಬಿಡು, ಪರವಾಗಿಲ್ಲ. ಹೋದ್ಸಲ ನಾನು ಈ ಜಾಗಕ್ಕೆ ಬಂದಾಗ ನಾನು ಕಡ್ಲೆಕಾಯಿನೂ ಕೂಡ ತಿಂದಿದ್ದೆ. ಹಿಂದಿನ ಸತಿನಾ? ಆದ್ರೆ ನೀವು ಹಿಂದಿನ ಸತಿ ಯಾವಾಗ ಬಂದಿದ್ರಿ? 5 ವರ್ಷದ ಹಿಂದೆ. ಏನು ಕಂಜೂಸ್ ಅನ್ಸುತ್ತೆ ಇವನು. ಇವತ್ತು ಸಿಕ್ಕಿದ್ಯಲ್ಲ, ಮತ್ತೆ ಸಿಗ್ಬೇಡ. ಚಾಯ್ 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 ಕುಡಿತೀರಾ ಅಣ್ಣ? ಚಾಯ್ನ ಖಂಡಿತ ಕುಡಿತೀನಿ, ಆದ್ರೆ ಒಂದ್ ಚಾಯ್ಗೆ ಎಷ್ಟು ದುಡ್ಡು ತಗೊಳ್ತೀಯಾ? 10 ರೂಪಾಯಿನ ತಗೊಳ್ತೀನಿ ಅಣ್ಣ. ನಾನಂತೂ 5 ರೂಪಾಯಿ ಕೊಡ್ತೀನಿ ಅಷ್ಟೇ. ಕೊಡೋಂಗಿದ್ರೆ ಕೊಡು. ಇವನಂತೂ ದೊಡ್ಡ ಕಂಜೂಸ್ ಅನ್ಸುತ್ತೆ. ಏನು ಪರವಾಗಿಲ್ಲ ಮಗನೇ, ನಿನಗೆ ನಾನು ನೋಣ ಇರೋಂಥ ಚಾಯ್ ಕುಡಿಸ್ತೀನಿ. ಸೇಟ್ ಅವ್ರೆ, ಚಾಯ್ ಕೊಡೋದಕ್ಕೆ ನಾನು ತಯಾರಿದ್ದೀನಿ, ಕೊಡಿ 5 ರೂಪಾಯಿನ. ನೋಡುದ್ಯಾ, ದುಡ್ಡನ್ನ ಉಳ್ಸೋದು ಈ ರೀತಿನೇ. ತಗೋ 5 ರೂಪಾಯಿನ. ತಗೊಳ್ಳಿ ಸರ್, ತುಂಬಾ ರುಚಿಯಾದ ಚಾಯ್. ಚಾಯಲ್ಲಿ ನೊಣ ಬಿದ್ದಿದೆ. ಓಯ್, 5 ರೂಪಾಯಿಗೆ ನಾನು ನಿನಗೆ ಚಾಯಲ್ಲಿ ಆನೆ ಕುದುರೆ ಹಾಕೊಡ್ಲಾ? ಕಂಜೂಸ್ ನನ್ನ ಮಗನೇ. ಚಾಯ್ ತಗೊಳ್ಳಿ, ಚಾಯ್, ಬಿಸಿ ಬಿಸಿ ಚಾಯ್. ಸ್ವಲ್ಪ ಹೊತ್ತಾದ್ಮೇಲೆ ಕಂಜೂಸ್ ಅವ್ರಿಗೆ ದಾಹ ಆಗುತ್ತೆ. ಅವರು ನೀರ್ನ ಹುಡ್ಕೊಂಡು ಹೋಗ್ತಾರೆ. ದಾರಿಲಿ ಎಷ್ಟೊಂದ್ ಜನ ಎಳ್ನೀರ್ನ ಮಾರ್ತಿರ್ತಾರೆ. ಎಳ್ನೀರ್ನ ನೋಡಿದ್ಮೇಲೆ ಕಂಜೂಸ್ ಅವ್ರಿಗೆ ಬಾಯಲ್ಲಿ ನೀರ್ ಬರೋಕ್ ಶುರುವಾಯ್ತು. ಆಗ ಅವರು ಯೋಚನೆ ಮಾಡಿದ್ರು, ಸ್ವಲ್ಪ ಹೊತ್ತು ಮುಂಚೆ ಚಾಯ್ ಕಡಿಮೆ ಬೆಲೆಗೆ ಸಿಕ್ದಂಗೆ ಅದೇ ರೀತಿ ಎಳ್ನೀರು ಕೂಡ ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ಹಂಗೆ ಕುಡಿದು ಬಿಡ್ತೀನಿ. ಎಳ್ನೀರ್ ಕುಡಿತೀರಾ ಅಣ್ಣ? ಕಡಿಮೆ ಬೆಲೆಗೆ ಕೊಟ್ರೆ ಕುಡಿತೀನಿ, ಇಲ್ಲ ಅಂದ್ರೆ ಬರೀ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಳ್ತೀನಿ. ಅಯ್ಯೋ ಅಣ್ಣ ಅವ್ರೆ, ನಿಮ್ಗೆ 50 ರೂಪಾಯಿ ಕೊಡ್ತೀನಿ. 50 ರೂಪಾಯಿ ಕೇಳಿದ ತಕ್ಷಣ ಕಂಜೂಸ್ ಮನ್ಸ್ಗೆ ಒಂದ್ ಯೋಚನೆ ಬಂತು. ಈ ವ್ಯಕ್ತಿ 50 ರೂಪಾಯಿಗೆ ಕೊಡೋದಕ್ಕೆ ತಯಾರಿದ್ದಾನೆ, ಆದ್ರೆ ಇನ್ನು ಮುಂದೆ ಹೋದ್ರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ಬೋದು. ಅಯ್ಯೋ ಅಣ್ಣ, ಎಳ್ನೀರ್ನ ಎಷ್ಟು ಕೊಡ್ತೀಯಾ? ಅಣ್ಣವ್ರೆ, ನೀವ್ ಆ ಅಂಗಡಿಯಿಂದ ನನ್ನ ಅಂಗಡಿವರೆಗೂ ಬಂದಿದ್ದೀರಾ, ಅದಕ್ಕೆ ನಾನ್ ನಿಮ್ಗೆ ಬರೀ 25 ರೂಪಾಯಿಗೆ ಎಳ್ನೀರ್ನ ಕೊಡ್ತೀನಿ. ಬರೀ 25 ರೂಪಾಯಿಗೆ ಎಳ್ನೀರ್ ಸಿಗುತ್ತೆ ಅಂತ ಹೇಳಿದ ತಕ್ಷಣ ಕಂಜೂಸ್ ಅವರು ಯೋಚನೆ ಮಾಡಿದ್ರು. ಮೊದಲನೇ ಕಡೆ 50 ರೂಪಾಯಿಗೆ ಕೊಡ್ತೀನಿ ಅಂದ, ಇವು ನೋಡಿದ್ರೆ 25 ರೂಪಾಯಿಗೆ ಕೊಡ್ತೀನಿ ಅಂತಾನೆ. ಇನ್ನು ಮುಂದೆ ಹೋದ್ರೆ ಇದಕ್ಕಿಂತ ಕಡಿಮೆ ಬೆಲೆಗೆ ಸಿಗ್ಬೋದು, ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಅನ್ನೋ ಆಸೆಯಿಂದ ಕಂಜೂಸ್ ಅವರು ಸ್ವಲ್ಪ ದೂರ ನಿಂತಿರೋ ಎಳ್ನೀರ್ ಅಂಗಡಿಯವನ ಹತ್ರ ಹೋಗ್ತಾರೆ. ಅಯ್ಯೋ ಅಣ್ಣ, ಈ ಎಳ್ನೀರ್ನ ನೀವು ಎಷ್ಟಕ್ಕೆ ಮಾರ್ತಾ ಇದ್ದೀರಾ? ಬರೀ 10 ರೂಪಾಯಿ ಅಣ್ಣ. ಬರೀ 10 ರೂಪಾಯ? ಬರೀ 10 ರೂಪಾಯಿ ಅಂತ ಕೇಳಿದ ತಕ್ಷಣ ಕಂಜೂಸ್ ಅವರ ಮನ್ಸಲ್ಲಿ ಇನ್ನು ಆಸೆ ಬಂತು. ಅವ್ರು ಯೋಚನೆ ಮಾಡಿದ್ರು, ನಾನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಎಳ್ನೀರು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಇನ್ನು ಮುಂದೆ ಹೋದ್ರೆ ಉಚಿತವಾಗಿ ಸಿಗುತ್ತೆ ಅನ್ಸುತ್ತೆ. ಉಚಿತವಾಗಿ ಸಿಗುತ್ತೆ ಅನ್ನೋ ಆಸೆಯಿಂದ ಕಂಜೂಸ್ ಅವರು ಮುಂದೆ ಹೋಗ್ತಾರೆ. ಅಲ್ಲಿ ಅವರ ಕಣ್ಣು ದೂರ ಇರುವಂತ ಎಳ್ನೀರಿನ ಮರದ ಮೇಲೆ ಬೀಳುತ್ತೆ. ಅವರು ಮರದ ಕೆಳಗಡೆ ಹೋಗ್ತಾರೆ. ಮರದ ಮೇಲೆ ತುಂಬಿರುವಂತ ಎಳ್ನೀರ್ನ ನೋಡಿ ಅವರು ಯೋಚನೆ ಮಾಡ್ತಾರೆ, ಕೊನೆಗೂ ಉಚಿತವಾದ ಎಳ್ನೀರು ಸಿಕ್ಕೇ ಬಿಡ್ತು. ಬರೀ ನಾನೀಗ ಮೇಲೆ ಹತ್ಬೇಕು ಮತ್ತೆ ಎಳ್ನೀರ್ನ ಮುರಿಬೇಕು. ನೋಡಿದ್ರಾ, ಇದನ್ನೇ ಹೇಳೋದು ಹಣ ಉಳ್ಸೋದು ಅಂತ. ಉಚಿತವಾಗಿ ಎಳ್ನೀರು ಕುಡಿಬೇಕು ಅಂತ ಕಂಜೂಸ್ ಅವರು ಮರದ ಮೇಲೆ ಹತ್ತಾರೆ. ಮೇಲೆ ಎಳ್ನೀರಿನ ಹತ್ರಕ್ಕೂ ಹೋಗ್ತಾರೆ. ಆದ್ರೆ ಅಚಾನಕ್ ಆಗಿ ಅವರ ಕಣ್ಣು ನೆಲದ ಮೇಲೆ ಬೀಳುತ್ತೆ. ಅವರನ್ನ ಅವರು ಅಷ್ಟು ಮೇಲೆಗಡೆ ನೋಡ್ಕೊಂಡು ಅವ್ರಿಗೆ ಭಯ ಆಗತ್ತೆ. ಕಂಜೂಸ್ ಅವರು ಉಚಿತವಾಗಿ ಎಳ್ನೀರು ಕುಡಿಬೇಕು ಅನ್ನೋ ಆಸೆಯಿಂದ ಅವರ ಪ್ರಾಣನ ಪಣಕ್ಕಿಡುವಂತ ಹಳ್ಳದಲ್ಲಿ ಅವರೇ ಬೀಳ್ತಾರೆ. ಅಯ್ಯೋ ಭಗವಂತ, ನಾನೀಗ ಕೆಳಗಡೆ ಹೇಗೆ ಇಳಿಯೋದು?
ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ ಭಗವಂತ, ನನ್ನ ಕಾಪಾಡು. ಒಂದ್ ವೇಳೆ ನನಗೇನು ಆಗದೆ ನಾನು ಈ ಮರದಿಂದ ಕೆಳಗಡೆ ಇಳಿದ್ರೆ ಆಗ ನಾನು 100 ಜನ ಬಡವರಿಗೆ ಊಟ ಹಾಕ್ತೀನಿ. ಕಂಜೂಸ್ ಅವರು ಭಯ ಪಟ್ಕೊಂಡು ಮರನ ಇಳಿತಾ ಇದ್ದಾರೆ. ಬರ್ತಾ ಬರ್ತಾ ಕೆಳಗಡೆ ಇಳಿತಾ ಅವರು ಅರ್ಧ ದಾರಿಗೆ ಬಂದು ಮತ್ತೆ ಇನ್ನೊಂದ್ಸಲ ನೆಲನ ನೋಡ್ತಾರೆ. ಅರ್ಧ ದಾರಿಗಂತೂ ನಾನು ಬಂದ್ಬಿಟ್ಟಿದ್ದೀನಿ. ಮತ್ತೆ 100 ಜನ ಬಡವರಿಗೆ ಊಟ ಯಾಕೆ ಹಾಕ್ಬೇಕು? ಇಲ್ಲ, ನಾನು ಈಗ ಬರೀ 50 ಜನ ಬಡವರಿಗೆ ಊಟ ಹಾಕ್ತೀನಿ. ನನ್ನ ಕ್ಷಮಿಸ್ಬಿಡಪ್ಪ ದೇವ್ರೆ. ನಾನು ಬಾಯ್ ತಪ್ಪಿ 100 ಜನ ಬಡವರಿಗೆ ಊಟ ಹಾಕ್ತೀನಿ ಅಂತ ಹೇಳ್ದೆ. ಆದ್ರೆ ಈಗ ನಾನು ಬರೀ 50 ಜನ ಬಡವರಿಗೆ ಊಟ ಹಾಕ್ತೀನಿ. ನೋಡು, ನೀನು ಬೇಜಾರ್ ಮಾಡ್ಕೋಬೇಡ. ಕಂಜೂಸ್ ಅವರು ಮರನ ಇಳಿತಾ ನೆಲದ ಹತ್ತಿರಕ್ಕೆ ಬಂದ್ಬಿಟ್ಟಿದ್ದಾರೆ. ಕೆಳಗೆ ನೋಡ್ಬಿಟ್ಟು ಯೋಚನೆ ಮಾಡ್ತಾರೆ, ಅಯ್ಯೋ ದೇವ್ರೆ, ಇವತ್ತು ನನಗೆ ಏನಾಗಿದೆ? ದೇವ್ರಿಗೆ ನಾನು 50 ಜನ ಬಡವರಿಗೆ ಊಟ ಹಾಕ್ತೀನಿ ಅನ್ನೋದನ್ನ ಯಾಕೆ ಬೇಡ್ಕೊಂಡೆ? ಇಷ್ಟು ಸುಲಭವಾಗಿ ನಾನು ಮರ ಇಳಿದು ಬಿಟ್ಟಿದ್ದೀನಿ. ನೋಡು ಭಗವಂತ, ಗಾಳಿಗೋಗೋ ಮಾತು ಕೆಲವೊಮ್ಮೆ ಮಾಯ ಆಗ್ಬಿಡುತ್ತೆ. ಈಗಂತೂ ನಾನು ಕೆಳಗಡೆ ಬಂದ್ಬಿಟ್ಟಿದ್ದೀನಿ ಅನ್ಕೋ. ಮತ್ತೆ ಈಗಂತೂ ನನಗೆ ಭಯ ಆಗ್ತಾ ಇಲ್ಲ. ಅದಕ್ಕೆ ನಾನು ಈಗ ಬರೀ 5 ಜನ ಬಡವರಿಗೆ ಊಟ ಹಾಕ್ತೀನಿ. ಕೇಳಿಸ್ತಾ ನಿನಗೆ? ಬರೀ 5 ಜನ ಬಡವರಿಗೆ ಅಷ್ಟೇ ಊಟ ಹಾಕ್ತೀನಿ. ನೋಡು ಭಾಗವಾನ್, ನಾನು ಪ್ರತಿಜ್ಞೆ ತಗೊಂಡಿದ್ದೆ, ನಾನು ಪ್ರಾಣ ಉಳಿದ್ರೆ 5 ಜನ ಬಡವರಿಗೆ ಊಟ ಹಾಕ್ತೀನಿ ಅಂತ. ಆದ್ರೆ ಈಗ 5 ಜನಕ್ಕೆ ತಿನ್ಸಿದ್ರೆ ಏನು, ಒಬ್ಬರಿಗೆ ತಿನ್ಸಿದ್ರೆ ಏನು, ಯಾರು ಗೊತ್ತಾಗುತ್ತೆ? ಒಬ್ಬ ಬಡವನಿಗೆ ಊಟ ಹಾಕಿ 5 ಜನಕ್ಕೆ ಊಟ ಹಾಕೋ ಪ್ರತಿಜ್ಞೆನ ಪೂರ್ತಿ ಮಾಡಿದ್ರೆ 4 ಜನರ ದುಡ್ಡು ಉಳ್ಕೊಂಡ್ಬಿಡುತ್ತೆ. ಅಯ್ಯೋ ದೇವ್ರೆ, ದುಡ್ಡು ಉಳ್ಸೋದನ್ನ ನಮ್ಮ ಹತ್ರನೇ ಕಲಿಬೇಕು. ನಾನು ಬಜಾರ್ಗೆ ಹೋಗ್ತಾ ಇದ್ದೀನಿ. ಬರೋದು ಸ್ವಲ್ಪ ತಡ ಆಗುತ್ತೆ. ಆದ್ರೆ ನೀನು ಹಳ್ಳಿಯಲ್ಲಿ ಚಂದು ಇರ್ತಾನಲ್ಲ, ಅವನು ಅತಿ ದರಿದ್ರವಂತ. ಅವನ್ನ ಕರೆದು ಊಟ ಹಾಕು. ಮತ್ತೆ ಜ್ಞಾಪಕ ಇಟ್ಕೋ, ಅವನಿಗೆ ಜಾಸ್ತಿ ಊಟ ಹಾಕ್ಬೇಡ. ಕಂಜೂಸ್ ಅನ್ಸುತ್ತೆ. 5 ಜನಕ್ಕೆ ಊಟ ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಮತ್ತೆ ನನ್ನ ಒಬ್ಬನಿಗೆ ಹಾಕ್ತಿದ್ದಾನೆ. ಪರವಾಗಿಲ್ಲ ಬಿಡು, ನಾನ್ ನಿನ್ಗೆ ಬುದ್ಧಿ ಕಲಿಸ್ತೀನಿ, ನೋಡ್ತೀರು. ಕಂಜೂಸ್ ಅವರ ಮಾತನ್ನ ಕೇಳಿ ಮಾಯಾ ಚಂದುನ ಮನೆಗೆ ಕರೆಯೋದಕ್ಕೆ ಬಂದಿದ್ದಾರೆ. ಚಂದು ಅವ್ರೆ, ನಾನು ಕರಡಿ ಮಾಲ್ ಅವ್ರ ಹೆಂಡತಿ ಮಾಯಾ. ನನ್ ಗಂಡ ಇವತ್ತೊಬ್ಬ ಬಡವರ್ಗೆ ಊಟ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದಾರೆ. ಅದಕ್ಕೆ ಇವತ್ತು ನಿಮ್ಮನ್ನ ನಮ್ಮನೆಗೆ ಕರೆಯೋದಕ್ಕೆ ಬಂದಿದ್ದೀನಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ನಾನು ನಿಮ್ ಮನೆಗೆ ಊಟಕ್ಕೆ ಖಂಡಿತ ಬರ್ತೀನಿ. ಹಾಗಾದ್ರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡಕ್ ಬನ್ನಿ, ಬರ್ತೀನಿ. ಕಂಜೂಸ್ ಅವರ ಪ್ರತಿಜ್ಞೆ ಏನಿತ್ತು ಅಂದ್ರೆ 5 ಜನ ಬಡವರಿಗೆ ಊಟ ಹಾಕೋದು. ಆದ್ರೆ ಕಂಜೂಸ್ ಕರೋಡಿಮಲ್ ಬರೀ ಒಬ್ಬ ಬಡವನ್ಗೆ ಊಟ ಹಾಕಿ ಅವನ ಪ್ರತಿಜ್ಞೆನ ಪೂರ್ತಿ ಮಾಡ್ಬೇಕು ಅಂತಿದ್ದಾನೆ. ಅದಕ್ಕೆ ಚಂದು ಕರೋಡಿಮಲ್ಗೆ ಬುದ್ಧಿ ಕಲ್ಸೋದಕ್ಕೆ ಮಾಯಾ ಹತ್ರ ಒಂದು ಸುಳ್ಳು ಹೇಳ್ತಾನೆ. ಅತ್ಗೆ ಅವ್ರೆ, ಊಟ ಶುರು ಮಾಡೋದಕ್ಕೂ ಮುಂಚೆ ನನ್ಗೆ ದಕ್ಷಿಣೆ ಕೊಟ್ಬಿಡಿ. ದಕ್ಷಿಣೆನಾ? ಹಾ, ದಕ್ಷಿಣೆನೆ. ನನ್ಗೆ ಕರೋಡಿ ಅಣ್ಣ ಅವ್ರು ಹೇಳಿದ್ರು, ನೀವು ಊಟಕ್ ಮುಂಚೆ ನನ್ಗೆ 10,000 ಕೊಡ್ತೀರಾ ಅಂತ. ಆದ್ರೆ ಅವ್ರು ನನ್ನ ಹತ್ರ ಏನೂ ಹೇಳಿಲ್ವಲ್ಲ. ಅಂದ್ರೆ ನಾನೇನ್ ಸುಳ್ಳು ಹೇಳ್ತಿದ್ದೀನ? ನೋಡಿ ಅತ್ಗೆ ಅವ್ರೆ, ನೀವು ಎಲ್ಲಿವರೆಗೂ ನನಗೆ ದಕ್ಷಿಣೆ ಕೊಡೋದಿಲ್ವೋ ಅಲ್ಲಿವರೆಗೂ ಕರೋಡಿ ಅಣ್ಣ ಅವರ ಪ್ರತಿಜ್ಞೆ ಪೂರ್ತಿ ಆಗೋದಿಲ್ಲ. ಹೋ, ನೀವೇನ್ ಚಿಂತೆ ಮಾಡ್ಬೇಡಿ, ನೀವ್ ಊಟ ಮಾಡಿ, ನಾನ್ ತಗೊಂಬರ್ತೀನಿ ದುಡ್ಡನ್ನ. ತಗೊಳ್ಳಿ ದಕ್ಷಿಣೆಯ 10,000 ರೂಪಾಯಿ. ಚಂದು ಅವ್ರೆ, ನನ್ನ ಹತ್ರ ನಿಜ ಹೇಳಿ, ನಿಜವಾಗ್ಲೂ ನಮ್ಮ ಯಜಮಾನ್ರು ಕರೋಡಿ ಮಾಲ್ ಅವರು ನಿಮ್ಗೆ 10,000 ರೂಪಾಯಿ ಕೊಡಕ್ ಹೇಳಿದ್ರಾ? ಹೇಳಿದ್ರು. ನಿಮ್ಮ ಆಣೆಗಳು. ಸರಿ, ನಾನೀಗ ಹೋಗ್ತೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಕರೋಡಿಮಲ್ ಮನೆಗ್ ಬರ್ತಾರೆ. ನೀವ್ ಹೇಗ್ ಮಾಡಕ್ ಹೇಳಿದ್ರು ನಾನು ಅದೇ ರೀತಿ ಮಾಡಿದೀನಿ ರೀ. ವಾಹ್, ಆ ಚಂದು ಬಡವನಿಗೆ ಊಟ ತಿನ್ಸ್ಬಿಟ್ಯಾ? ಹಾ, ಊಟನೂ ಬಡಿಸ್ದೆ, ಮತ್ ನೀವ್ ಹೇಳಿದ ತರ 10,000 ರೂಪಾಯಿ ದಕ್ಷಿಣೆ ಕೊಟ್ಟೆ. ಏನು? ಅವನ್ಗೆ ದುಡ್ಡು ಕೊಡೋದಕ್ಕೆ ನಿನ್ನ ಹತ್ರ ಯಾರು ಹೇಳಿದ್ದು? ನೀವೇ ಕೊಡಕ್ ಹೇಳಿದ್ರಿ ಅಂತ ಚಂದುನೇ ನನ್ನ ಹತ್ರ ಹೇಳಿದ್ನಲ್ಲ. ಸುಳ್ಳು ನನ್ ಮಗ. ನಾನು ಈಗ್ಲೇ ಹೋಗಿ ನನ್ ದುಡ್ಡನ್ನ ವಾಪಸ್ ಇಸ್ಕೊಂಡ್ಬರ್ತೀನಿ. ಚಂದು, ಓ ಚಂದು, ಅಯ್ಯೋ ಎಲ್ ಸತ್ತಿದ್ಯೋ? ಓ ಚಂದು. ಚಂದು ಕರೋಡಿಮಲ್ನ ನೋಡಿದ ತಕ್ಷಣ ಅರ್ಥ ಮಾಡ್ಕೊಳ್ತಾನೆ ಅವನು 10,000ನ ವಾಪಸ್ ಇಸ್ಕೊಳಕ್ ಬಂದಿರೋದು ಅಂತ. ತಕ್ಷಣ ಚಂದು ತಲೆಗೆ ಒಂದು ಐಡಿಯಾ ಬಂತು. ಮತ್ತೆ ಚಂದು ಅವಳ ಹೆಂಡತಿ ಚುಟ್ಕಿ ಕಿವಿಯಲ್ಲಿ ಏನು ಹೇಳ್ದ. ಸರಿ, ನೀವ್ ಹೇಳಿದ ತರನೇ ನಾನೀಗ ಮಾಡ್ತೀನಿ. ಚಂದು, ಓ ಚಂದು, ಹೊರಗಡೆ ಬಾ. ಚಂದು ಎಲ್ಲಿದ್ದಾನೆ? ಅವ್ರ ಮನೇಲಿ ಇದಾರೆ. ಬನ್ನಿ ಸೇಟ್ ಅವ್ರೆ, ಮನೆ ಒಳಗ್ ಬನ್ನಿ. ಎಲ್ಲಿದ್ದಾನೆ ಆ ಕಳ್ ನನ್ ಮಗ? ಅವರಲ್ಲಿ ಊಟ ಮಾಡಿ ನಿದ್ದೆ ಮಾಡ್ತಿದ್ದಾರೆ. ಆದ್ರೆ ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ ಬಂದಿದ್ದೀರಾ? ಏನ್ ಮಾಡಿದ್ರು ನನ್ ಚಂದು?
ನಿನ್ ಚಂದು ಊಟ ಮಾಡೋದಕ್ಕೆ ನನ್ ಮನೆಗ್ ಬಂದಿದ್ದ. ನಾನು ಆಗ ಮನೇಲಿರ್ಲಿಲ್ಲ. ನಾನು ಮನೆಯಲ್ಲಿ ಇಲ್ದೇ ಇರೋ ಸಮಯದಲ್ಲಿ ನನ್ನ ಹೆಂಡತಿ ಹತ್ರ ಸುಳ್ಳು ಹೇಳಿ 10,000ನ ಎಗರಿಸಿದಾನೆ. ನಾನು ನನ್ನ ದುಡ್ಡನ್ನ ವಾಪಸ್ ಇಸ್ಕೊಳಕ್ ಬಂದಿದ್ದೀನಿ. ಎಬ್ಬರಿಸಿ ಅವನ್ನ. ಕಂಜೂಸ್ ಕರೋಡಿ ಮಲ್ಗೆ ಬುದ್ಧಿ ಕಲ್ಸೋದಕ್ಕೆ ಹೇಗೆ ಚಂದು ಚುಟ್ಕಿಗೆ ಹೇಳ್ಕೊಟ್ಟಿದ್ನೋ ಚುಟ್ಕಿ ಅದೇ ರೀತಿ ನಾಟಕ ಮಾಡಿದ್ಲು. ಅದ್ ಸರಿ, ಚಂದು ಅವರು ನಿಮ್ಮನೆಗ್ ಊಟ ಮಾಡಕ್ ಬಂದಿದ್ರಾ? ಹಾ, ನನ್ ಮನೆಗೆ ಊಟ ಮಾಡಕ್ ಬಂದಿದ್ದ. ಆಹಾಹಾ, ನಿಮ್ಮನೆ ಊಟ ತಿಂದೆ ಚಂದುಗ್ ಆರೋಗ್ಯ ಸರಿ ಇಲ್ದೆ ಹೋಯ್ತಾ? ಸರಿ ಹೇಳಿ, ನಿಮ್ಮನೆ ಊಟದಲ್ಲಿ ಏನ್ ಕಲ್ಸಿದ್ರಿ? ಏನು? ಹೌದು, ನಾನ್ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಈಗ. ನನ್ ಚಂದುಗ್ ಏನಾದ್ರೂ ಆದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡೋದಿಲ್ಲ ನೋಡಿ. ಅಯ್ಯೋ ತಂಗಿ, ನಾನು ಊಟದಲ್ಲಿ ಏನು ಕಲ್ಸಿಲ್ಲ. ಆದ್ರೆ ಅವ್ನ್ ನಿಮ್ಮನೇಲಿ ಊಟ ಮಾಡಿದ್ಮೇಲೆ ಅವ್ರಿಗೆ ಹೀಗ ಆಗೋಯ್ತು. ಅಯ್ಯೋ, ಆದ್ರೆ ಆರೋಗ್ಯ ಕೆಟ್ಮೇಲೆ ಔಷಧಿ ಏನು ತರ್ಲಿಲ್ವಾ? ನಮ್ಮಂತ ಬಡವರಿಗೆ ಮಾತ್ರೆ ತಗೊಳಕ್ ಕಾಸು ಎಲ್ಲಿದೆ? ಒಂದ್ ವೇಳೆ ಚಂದುಗೇನಾದ್ರೂ ಆದ್ರೆ ನನಗೆ ಜೈಲು ಶಿಕ್ಷೆ ಆಗುತ್ತೆ. ಈಗ ಔಷಧಿಗೆ ದುಡ್ಡು ಕೊಟ್ಟು ಚಂದುನ ಕಾಪಾಡಬೇಕು. ನೀವು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡಿ ತಂಗಿ ಅವರೇ. ಈ ತಗೊಳ್ಳಿ 5,000 ರೂಪಾಯಿ. ಈ ದುಡ್ಡಿಂದ ಚಂದುನ ಉಳಿಸ್ಕೊಳ್ಳಿ. ಚಂದುಗೆ ಏನು ಆಗ್ಬಾರ್ದು. ಮತ್ತೆ ಪೊಲೀಸ್ ಹತ್ರ ನನ್ನ ಬಗ್ಗೆ ಏನು ಹೇಳ್ಬೇಡ ನನ್ನ ತಾಯಿ. ಸರಿ, ಹೊರಡ್ತೀನಿ. ಪ್ರಾರ್ಥನೆಯಲ್ಲಿ ನನ್ನ ಮರಿಬೇಡ. ಜೈರಾಮ್ ಜಿ ಕಿ. ಚೆನ್ನಾಗಿ ಪಾಠ ಕಲಿಸ್ದೆ ತಾನೆ ಆ ದೊಡ್ಡ ಕಂಜೂಸ್ಗೆ? ಹಾ, ಸರಿ ಹೇಳು ಚುಟ್ಕಿ, ಇದನ್ನೆಲ್ಲ ನೋಡಿ ನೀನು ಏನ್ ಪಾಠ ಕಲ್ತೆ? ನಾವು ಯಾರಿಗೇನೇ ಮಾತು ಕೊಟ್ರು ಅದನ್ನ ನೆರವೇರಿಸ್ಬೇಕು. ಮತ್ತೆ ಯಾರತ್ರನೂ ಸುಳ್ಳು ಹೇಳ್ಬಾರ್ದು. ಮತ್ತೆ ಅತಿ ಜಿಪ್ಪಣತನನು ತೋರಿಸ್ಬಾರ್ದು. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.